ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಚಪಾತಿ ಮಾಡೋದನ್ನ ತೋರಿಸ್ತೀನಿ. ಪೂರಿ ತರ ಉಬ್ಬೇಕು. ಅದಕ್ಕೆ ನಾವು ಯಾವ ತರ ಹಿಟ್ಟನ್ನ ನಾದ್ಕೋಬೇಕು, ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಇವಾಗ. ಸ್ವಲ್ಪ ಉಪ್ಪನ್ನ ಹಾಕಿ ಕಲಸ್ಕೋಬೇಕು ಇದನ್ನ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಅದಕ್ಕೆ ನಾದ್ಕೋಬೇಕು. ನೋಡಿ, ಇಷ್ಟ ಅದ ಇದ್ರೆ ಸಾಕು. ಚೆನ್ನಾಗಿ ನಾದ್ಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ತರ ನಾದ್ಕೊಂಡ್ಮೇಲೆ ಇದಕ್ಕೆ ಇವಾಗ 10-15 ನಿಮಿಷ ಇದು ನೆನೆಯೋದಕ್ಕೆ ಬಿಡ್ಬೇಕು. ಈ ತರ ಮುಚ್ಚಿ ಇಟ್ಕೊಂಡ್ ಬಿಡೋಣ. ನೆನಿಲಿ ಇದು ಕಂಪ್ಲೀಟ್ ಆಗಿ 10-15 ನಿಮಿಷ. ಟೈಮ್ ಇದ್ರೆ ಅರ್ಧ ಗಂಟೆ ನೆನೆಸ್ಕೊಳ್ಳಿ. ಓಕೆ, ನೋಡಿ 15 ನಿಮಿಷ ನೆನೆಸಿಟ್ಕೊಂಡಿದ್ದೆ, ನೆಂದಿದೆ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ತಗೋತೀನಿ ಹಿಟ್ಟನ್ನ. ತಗೊಂಡು ಈ ತರ ಮಾಡ್ಕೊಳ್ಳಿ, ರೌಂಡ್ ಆಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ಈ ತರ ಮಾಡ್ಕೋತೀನಿ. ಇದಕ್ಕೆ ಮತ್ತೆ ನಾನು ಎಣ್ಣೆನ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡು ಈ ತರ ಮಾಡಿ ಸ್ವಲ್ಪ ಹಿಟ್ಟಲ್ಲಿ ಈ ತರ ಅದ್ಕೊಂಡು ಮತ್ತೆ ಇದನ್ನ ಈ ತರ ಪ್ರೆಸ್ ಮಾಡಿ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ಇದನ್ನ ಲಟ್ಟಿಸ್ಕೋಬೇಕು. ನೀವು ನಾರ್ಮಲ್ ಆಗಿ ಚಪಾತಿನ ಜಾಸ್ತಿ ಒತ್ತಿ ತೀಡ್ಲಿಕ್ಕೆ ಹೋಗ್ಬೇಡಿ. ಈ ತರ ನಿಧಾನಕ್ಕೆ ಮಾಡಿ. ಆಲ್ರೆಡಿ ನಾನು ಅಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ಳಿ. ನೋಡಿ, ಒಂದಿಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಅಂಚು ಕಾದಿದೆ ಆಲ್ರೆಡಿ. ಇವಾಗ ಹಾಕೊಳ್ಳೋಣ ಚಪಾತಿ ಇದಕ್ಕೆ. ಅದಕ್ಕೂ ಮೊದಲು ಸ್ವಲ್ಪ ತವಾಗೆ ನಾನು ಎಣ್ಣೆನ ಹಾಕ್ಕೋತೀನಿ. ಈ ತರ ಚಪಾತಿನ ಇದೇ ತರ ತಗೊಂಡು ಹಾಕೋಬೇಕು. ಅವಾಗ ಮಾತ್ರ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ಸ್ವಲ್ಪ ಅಂಚಿಗೆ ಹಾಕೊಂಡಿದ್ದೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಇದನ್ನ ನೋಡಿ, ಈ ತರ ಉಬ್ಬಿದ ಮೇಲೆ ಈ ತರ ತೆಗ್ದು ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಪೂರಿ ತರ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವೇ. ಹಾಗೆ ಲೇಯರ್ ಕೂಡ ಬರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ, ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.